ಹಲೋ ಮೈ ಡಿಯರ್ ನೀಟ್ ಆಸ್ಪಿರೆಂಟ್ಸ್, ಫೈನಲಿ ರೀನೀಟ್ ಡೇಟ್ ಅನೌನ್ಸ್ ಆಗಿದೆ NTA ಕಡೆಯಿಂದ. ನಿಮ್ಮ ರೀನೀಟ್ ಯಾವಾಗಪ್ಪ ಅಂತ ಹೇಳಿದ್ರೆ ಜೂನ್ 21. ನಿಮ್ಗೆ ಇನ್ನೂ ಕೂಡ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 1 ಮಂತ್ 6 ಡೇಸ್ ಸಿಕ್ಕತ್ತೆ. ಪ್ರಿಪರೇಷನ್ಗೆ ಸಾಕಷ್ಟು ಟೈಮ್ ಸಿಕ್ಕಿದೆ. ಸೊ ನೀವು ಮತ್ತೆ ರಿವಿಷನ್ ಮಾಡ್ಕೊಬಹುದು, ತೊಂದರೆ ಇಲ್ಲ. ಸೊ ಅದ್ರ ಜೊತೆಗೆ NTA ಅವರು ಒಂದು ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾವುದೇ ಇನ್ಫಾರ್ಮೇಶನ್ ಕೂಡ NTA ಕಡೆಯಿಂದನೇ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಸೊ ಮತ್ತೆ ರಿಜಿಸ್ಟ್ರೇಷನ್ ನೀಡಿಲ್ಲ. ಸೊ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಆದ್ರೆ ಹಾಲ್ ಟಿಕೆಟ್ ಹೊಸದಾಗಿ ಬರುತ್ತೆ. ಸೊ ಅದು ತಲೆಯಲ್ಲಿ ಇರಲಿ. ಸೊ ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಜೂನ್ 14ಗೆ ನಿಮಗೆ ಮತ್ತೆ ನ್ಯೂ ಹಾಲ್ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಅದನ್ನ ನೀವು ಲಿಂಕ್ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ನ್ಯೂ ಹಾಲ್ ಟಿಕೆಟ್ ನಂಬರ್ಸ್ ಇರುತ್ತೆ. ಆದ್ರೆ ಅಪ್ಲಿಕೇಶನ್ ಸೇಮ್ ಇರೋದ್ರಿಂದ ನೀವು ಸಿಟಿ ಆಲ್ರೆಡಿ ಚಾಯ್ಸ್ ಮಾಡಿರ್ತೀರಾ. ಸೇಮ್ ಸಿಟಿನಾದ್ರೂ ಆಗ್ಬೋದು ಅಥವಾ ನೀವು ರೀಶಫ್ಲಿಂಗ್ ಆದ್ರೂ ಆಗ್ಬೋದು. ನೀವು ಯಾವ ಪ್ರಿಫರೆನ್ಸ್ ಕೊಟ್ಟಿರ್ತೀರಾ ಸಿಟಿ, ಸೊ ಅಲ್ಲೇ ರೀಶಫ್ಲಿಂಗ್ ಆದ್ರೂ ಆಗ್ಬೋದು ಅಥವಾ ಅದೇ ಸೇಮ್ ಬಿಲ್ಡಿಂಗ್ ಕೂಡ ಬರಬಹುದು. ಆದ್ರೆ ಒಂದೇ ಒಂದು ಚೇಂಜಸ್ ಏನಪ್ಪಾ ಅಂದ್ರೆ ಹಾಲ್ ಟಿಕೆಟ್ ಬೇರೆ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನೀವು ಮೇ 3ರಂದು ಯಾವ ಹಾಲ್ ಟಿಕೆಟ್ ನ ಕ್ಯಾರಿ ಮಾಡಿದ್ರಿ ಆ ಹಾಲ್ ಟಿಕೆಟ್ ನ ನೀವು ತಗೊಂಡು ಹೋಗಂಗಿಲ್ಲ, ಅದು ವ್ಯಾಲಿಡ್ ಆಗೋದಿಲ್ಲ. ಸೊ ನೀವು ಹೊಸದಾಗಿ ಜೂನ್ 14ಗೆ ಮತ್ತೊಂದು NTA ಕಡೆಯಿಂದ ಲಿಂಕ್ ಬರುತ್ತೆ. ಸೊ ಅದ್ರ ಮೂಲಕ ನೀವು ಹೊಸ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಆಲ್ರೆಡಿ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ಸೊ ಕ್ವಿಕ್ ಆಗಿ, ಫಾಸ್ಟ್ ಆಗಿ, ಸೊ ಮತ್ತೆ ಆದಷ್ಟು ಕೂಡ ಸ್ಮಾರ್ಟ್ ವರ್ಕ್ ನ ಮಾಡಿ ಆಲ್ಮೋಸ್ಟ್ ರೀನೀಟ್ ನ ಚೆನ್ನಾಗಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವರ್ಷ ಆಸ್ ಯೂಶುವಲ್ ಆಫ್ಲೈನ್ ಮೋಡ್, ನಿಮಗೆ ಗೊತ್ತಿದೆ, ಪೆನ್ ಅಂಡ್ ಪೇಪರ್ ಮೋಡ್. ಬಟ್ ನೆಕ್ಸ್ಟ್ ಇಯರ್ ಇಂದ ನೀಟ್ ಎಕ್ಸಾಮ್ 2027 ಇಂದ CBT ಮೆಥಡ್ ಕಂಪಲ್ಸರಿ ಆಗೇ ಆಗತ್ತೆ ಅಂತ ಹೇಳಿ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಕಂಪ್ಯೂಟರ್ ಬೇಸ್ಡ್ ಇತ್ತು ಅಂತ ಹೇಳಿದ್ರೆ ಪೇಪರ್ ಲೀಕ್ ಆಗೋದೆಲ್ಲ ತಪ್ಪಿಸೋದಕ್ಕೋಸ್ಕರ ಮತ್ತೆ ಎಕ್ಸಾಮ್ ಸೆಕ್ಯೂರಿಟಿಗೋಸ್ಕರ ಸೊ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಇದು ಒಂದೇ ವರ್ಷ ಅನ್ಸತ್ತೆ, ನೀವು ಲಾಸ್ಟ್ ಬ್ಯಾಚ್ ಅನ್ಸತ್ತೆ. ಸೊ ಆಫ್ಲೈನ್ ಮೋಡಲ್ ಬರೀತಾ ಇರೋದು. ಮತ್ತೆ ಆಸ್ ಯೂಶುವಲ್ ಟೈಮ್ ಇರುತ್ತೆ. ಸೊ 2 to 15 ಮಿನಿಟ್ಸ್ ಫಾರ್ OMR ಫಿಲ್ಲಿಂಗ್. ಸೊ ಹಾಗಾಗಿ ನಿಮ್ಮ ಕೊಟ್ಟಿರುವಂತಹ ಟೈಮ್ ಅಲ್ಲಿ ಚೆನ್ನಾಗಿ ಮಾಡಿ, ಪ್ರಿಪರೇಷನ್ ಆದಷ್ಟು ಕೂಡ ಕ್ವಿಕ್ ಆಗಿ, ಸ್ಮಾರ್ಟ್ ಅಲ್ಲಿ ವರ್ಕ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟಂತ ಪ್ರೋಟೋಕಾಲ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಪ್ರತಿಯೊಂದನ್ನು ಕೂಡ ನೋಡ್ಕೊಳ್ಳಿ. ಸೊ ನಿಮ್ಗೆ ಪ್ರಿಪರೇಷನ್ಗೆ ಪರ್ಟಿಕ್ಯುಲರ್ಲಿ ಸಬ್ಜೆಕ್ಟ್ ಬಯಾಲಜಿಗೆ ಬೇಕಾಗಿರುವಂತಹ ಸಪೋರ್ಟಿವ್ NCERT ಲೈನ್ದು ಏನೇ ಹೈಲೈಟ್ಸ್ ಇದ್ರೂ ಕೂಡ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.